ನುಗ್ಗೆ ಸೊಪ್ಪಿನ ಗಿಡ ಹಾಂ ಈಗ ಅಲ್ಲಿಲ್ಲ ಅಲ್ಲಿ ಹಾಂ ಅಲ್ಲಿಲ್ಲ ಅದು ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಸ್ಟಾರ್ಟಿಂಗ್ ಮೈ ಡೇ ಬೈ ಥ್ಯಾಂಕಿಂಗ್ ಲಾರ್ಡ್ ಫಾರ್ ಆ್ಯಡಿಂಗ್ ದಿಸ್ ಬ್ಯೂಟಿಫುಲ್ ಡೇ ಇನ್ ಮೈ ಲೈಫ್. ಆ್ಯಂಡ್ ಗಾಯ್ಸ್, ಇವತ್ತು ಆಟೋದಾಗ ನಾವೆಲ್ಲರೂ ನಮ್ಮ ಹಳ್ಳಿಗೆ ಹೋಗ್ತಿದ್ದೀವಿ. ಸೊ ನಮ್ಮೂರಿಂದ 10 ಕಿಲೋಮೀಟ್ರ್ ದೂರ ಇರೋ ನಮ್ಮ ಹಳ್ಳಿಗೆ ಹೋಗ್ತಿದ್ದೀವಿ. ಸೊ ಆಟೋ ರೈಡಲ್ಲಂತೂ ಭಾರಿ ಮಜಾ ಬರ್ತದೆ. So this will be a beautiful ride, and weather is also very nice and clear. So ಬನ್ನಿ ಆಟೋದಲ್ಲಿ ಹೋಗೋಣ. ಇದು ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ. ಈ ಒಂದು ಪ್ಲೇಸಲ್ಲಿ ಲೈಕ್ 4 to 5 ಸಿಮೆಂಟ್ ಫ್ಯಾಕ್ಟ್ರೀಸ್ ಅವ. And Ultratech is the famous company, right? And well known brand. So many people got jobs here due to these all cement factories. ಈ ಒಂದು ಸಿಮೆಂಟ್ ಫ್ಯಾಕ್ಟ್ರಿಗಳಿಂದ ಈ ಒಂದು ಭಾಗದ ಜನರಿಗೆ ಬಹಳಷ್ಟು ಉದ್ಯೋಗಗಳು ಸಿಕ್ಕಿದಾವೆ. ಆ್ಯಂಡ್ ದಟ್ಸ್ a good thing, right? Because people are getting jobs due to the factories, due to the industries and all. So this is a really a good thing. ಸೊ ಗೈಸ್, ಇದು ನಮ್ಮ ಆಟೋ ರೈಡು. ಆ್ಯಂಡ್ ತುಂಬಾ ಗಾಳಿ ಇದೆ. ಆ್ಯಂಡ್ ಐ ಆಮ್ ಎಂಜಾಯಿಂಗ್ ವೆರಿ ಮಚ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ 3 ಜನ ಮುಂದ್ಗಡೆ, 3 ಜನ ಹಿಂದ್ಗಡೆ. ದಿಸ್ ಈಸ್ ನೈಸ್. ಸೊ ಗೈಸ್, ಐ ಲೈಕ್ ಸ್ಪೆಂಡಿಂಗ್ ಟೈಮ್ ಇನ್ ನೇಚರ್. ಇದೆಲ್ಲ ದೇವರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ನಾವು ಇದೆಲ್ಲ ತುಂಬ ಚೆನ್ನಾಗಿ ಅನುಭವಿಸಬೇಕು. ಸೊ ವಿ ಆಲ್ ಶುಡ್ ಎಕ್ಸ್ಪೀರಿಯನ್ಸ್ ದ ನೇಚರ್ ವೆರಿ ವೆಲ್, ಅಲ್ವಾ? ಸೊ ಗೈಸ್, ಐ ಫೀಲ್, ನನಗನ್ಸುತ್ತೆ ಫಾರ್ ವೆಕೇಷನ್ ಆ್ಯಂಡ್ ಆಲ್ ವಿ ವಿಲ್ ಗೋ ಟು ಸಮ್ ಅದರ್ ಪ್ಲೇಸಸ್ ಲೈಕ್ ಕೇರಳ, ಸಕಲೇಶ್ಪುರ್, ಚಿಕ್ಕಮಗಳೂರು, ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತನೇ ಎಷ್ಟೋ ಚೆನ್ನಾಗಿ ಸ್ಥಳಗಳು ಇರ್ತಾವಲ್ಲ. ಸೊ ಅದೆಲ್ಲ ಲೈಕ್ ವಿ ಶುಡ್ ಗೋ ಫಾರ್ ಸಮ್ ಟೈಮ್ ಆ್ಯಂಡ್ ಎಕ್ಸ್ಪ್ಲೋರ್, ಸ್ಪೆಂಡ್ ಟೈಮ್ ಇನ್ ನೇಚರ್. ದಟ್ ಇಸ್ ದ ಬೆಸ್ಟ್ ಥಿಂಗ್ ಅಲ್ಲ? So for me, ಎಲ್ಲಿ ಗ್ರೀನರಿ ಆ್ಯಂಡ್ ಸಮ್ ಪೀಸ್ಫುಲ್ ವೈಬ್ಸ್ ಆ್ಯಂಡ್ ತುಂಬ ಲೈಕ್ ಪ್ರಶಾಂತವಾದ ಸ್ಥಳ, ಶುದ್ಧವಾದ ಗಾಳಿ ಅದೆಲ್ಲ ಸಿಗುತ್ತಲ್ಲ, ಐ ವಿಲ್ ಜಸ್ಟ್ ಗೋ ಆ್ಯಂಡ್ ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ಎಂಜಾಯ್ ದ ನೇಚರ್. ಬಿಕಾಸ್ ದಿಸ್ ಆಲ್ given by God to us. We all should enjoy it, right? So guys, we finally reached the destination. And ಇದು ನಮ್ಮ ತುಂಬ ಹಳೆಯ ಚರ್ಚ್. ಪ್ರೈಸ್ ಲಾರ್ಡ್ ಎಲ್ರಿಗೂ. ಬೇತಲ್ ಪ್ರಾರ್ಥನಾ ಮಂದಿರ. ಇದು ನಮ್ಮ ತುಂಬ ಹಳೆಯ ಚರ್ಚ್. ಆ್ಯಂಡ್ ಇದು ನಾವೆಲ್ಲರೂ ತುಂಬ ಚಿಕ್ಕವರಿದ್ದಾಗ ಈ ಚರ್ಚ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ತುಂಬ ಒಳ್ಳೆಯ ಸಹವಾಸ ಮತ್ತು ಸಭೆ, ತುಂಬಾ ಪೀಸ್ಫುಲ್ ವೈಬ್ಸ್ ಬರುತ್ತೆ.
ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಅರೌಂಡ್ ಆ್ಯಂಡ್ ಲುಕಿಂಗ್ ದ ಪ್ಲೇಸ್. ಮುಂಚೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವಾಗ ಐ ಥಿಂಕ್ ನೋ ಬಡಿ ಈಸ್ ಮೇಂಟೈನಿಂಗ್ ಇಟ್ ಪ್ರಾಪರ್ಲಿ. ಯಾರೂ ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಅಷ್ಟೊಂದು ಕ್ಲೀನಾಗಿಲ್ಲ ಆ್ಯಂಡ್ ಪೀಪಲ್ ವಿಲ್ ನಾಟ್ ಕೇರ್ ರೈಟ್. ಅವ್ರವ್ರ ಮನೆಗಳು ತುಂಬ ಚೆನ್ನಾಗಿ ಕಟ್ಕೊಳ್ತಾರೆ ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ದೇರ್ ಹೋಮ್ಸ್ ವೆರಿ ನೈಸ್ಲಿ. ಬಟ್ ದೇವರ ಆಲಯಕ್ಕೆ ಅಷ್ಟೊಂದು ಮಹತ್ವ ಯಾರೂ ಕೊಡಲ್ಲ ಅನಿಸುತ್ತೆ. ಬಟ್ ವೈ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಲ್ಲ. ಹಾಗೆ ಜನರು ಲೈಕ್ ನಾವೆಲ್ಲರೂ ತುಂಬ ಸ್ವಾರ್ಥಿಗಳು ಆಗಿಬಿಟ್ಟಿದ್ದೀವಿ. ಸೊ ಗಾಯ್ಸ್ ವಿ ಆಲ್ ಶುಡ್ ಚೇಂಜ್. ನಮ್ಮದೆಲ್ಲ ಆಧ್ಯಾತ್ಮಿಕತೆ ಇನ್ನೂ ಜಾಸ್ತಿ ಆಗಬೇಕು. ದೇವರ ಮೇಲೆ ಇನ್ನೂ ಜಾಸ್ತಿ ಭಯ, ಭಕ್ತಿ, ನಂಬಿಕೆ ಅದೆಲ್ಲ ಬರಬೇಕು. ಸೊ ಗಾಯ್ಸ್ ಇಲ್ಲಿ ಒಂದು ವಾಕ್ಯ ಇದೆ. ಸೊ ಐ ಆಮ್ ರೀಡಿಂಗ್ ಇಟ್. ಎಲೆ ಕಷ್ಟಪಡುವವರೇ, ಪಾಪದ ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಸೊ ಗೈಸ್ ಈ ಒಂದು ಲೋಕದಲ್ಲಿ ನೋ ಬಡಿ ಈಸ್ ಹ್ಯಾಪಿ ಆ್ಯಕ್ಚುಲಿ. ಟ್ರೂ ಜಾಯ್, ಟ್ರೂ ಹ್ಯಾಪಿನೆಸ್ ತುಂಬ ಜನರಿಗೆ ಇಲ್ಲನೇ ಇಲ್ಲ ಆ್ಯಕ್ಚುಲಿ. ಆಲ್ ಆರ್ ಬಿಹೈಂಡ್ ಮನಿ, ಬಿಹೈಂಡ್ ಸ್ಟೇಟಸ್, ಬಿಹೈಂಡ್ ಗುಡ್ ಜಾಬ್ಸ್ ಆ್ಯಂಡ್ ಬಿಹೈಂಡ್ ಒಳ್ಳೊಳ್ಳೆ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಬಂಗ್ಲೆ ತಗೊಳ್ಬೇಕು ಅಂತ ದೇ ಹ್ಯಾವ್ ಸೋ ಮೆನಿ ಪ್ಲ್ಯಾನ್ಸ್ ಇನ್ ದೇರ್ ಲೈಫ್. ಆ ಒಂದು ಸ್ಟೇಟಸ್ಗಾಗಿ ಜನರು ತುಂಬಾ ಬಂದಿಯಾಗಿಬಿಟ್ಟಿದ್ದಾರೆ ಆ್ಯಂಡ್ ದೇ ಆಲ್ ಆರ್ ಫಾರ್ಗೆಟಿಂಗ್ ದಿ ಕ್ರಿಯೇಚರ್. ಸೃಷ್ಟಿಕರ್ತನನ್ನು ನಾವೆಲ್ಲರೂ ಮರಿತಿದ್ದೀವಿ ಗೈಸ್. ಸೊ ವಿ ಆಲ್ ಶುಡ್ ಗೋ ಟು ಲಾರ್ಡ್ ಆ್ಯಂಡ್ ಕನ್ಫೆಸ್ ಅವರ್ ಸಿನ್ಸ್. ನಮ್ಮ ಪ್ರತಿಯೊಂದು ಪಾಪಗಳು, ಸ್ಮಾಲ್ ಪಾಪಗಳೆಲ್ಲ ನಾವು ದೇವರ ಹತ್ರ ಹೋಗಿ ಹೇಳ್ಕೋಬೇಕು ಗಾಯ್ಸ್. ಆವಾಗಲೇ ದೇವರು ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡ್ತಾರೆ. ಸೊ ಗಾಯ್ಸ್ ಇದು ನನ್ನ ಅಭಿಪ್ರಾಯ. ನಾವೆಲ್ಲರೂ ದೇವರ ಮೇಲೆ ಅತಿಯಾದ ನಂಬಿಕೆ, ವಿಶ್ವಾಸ, ಭಯ, ಭಕ್ತಿ ಇದ್ದರೆ ವಿ ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್ ಅಲ್ಲ. ಇದು ನುಗ್ಗೆ ಸೊಪ್ಪಿನ ಗಿಡ. ಈಗ ಅಲ್ಲಿಲ್ಲ, ಅಲ್ಲಿ ಹಾಂ ಅಲ್ಲಿಲ್ಲ ಅದು. ಸೊ ಗೈಸ್ ವಿ ಕೇಮ್ ಟು ಆ ಪ್ಲೇಸ್. ಇಲ್ಲಿ ತುಂಬ ಚೆನ್ನಾಗಿರೋ ಹಚ್ಚ ಹಸಿರಾಗಿರುವಂತಹ ಗಿಡ ಮರಗಳಿದ್ದಾವೆ. ಇವಾಗ ಸ್ವಲ್ಪ ಅಲ್ಲ ಜಾಸ್ತಿನೇ ಬಿಸಿಲಿದೆ. ಪೀಟಿ ಹಂಗಲ್ ಸಿಗಾಕ್ಬೇಕ್ರಿ ಅಲ್ಲಿಗೆ ಅಲ್ಲಿ ಬರ್ಕೊಂಡು ಬಿಟ್ಟಲ್ಲಿ ಪ್ಯಾಕೇಜ್ ಮಾಡ್ಕೊಂಡು 2 ಲೈನ್ ತಂತಿ ಬೇಲಿ ಹೇಳ್ಬಿಟ್ರೆ ಅದು ಮ್ಯಾಲ ಹೋಗಿತ್ತು ಕಲರ್ ಇಷ್ಟ 2 ಲೈನ್ ಹೆಂಗಾರ ಬಿಟ್ಟಿರ್ತದ ಈಗ ಬೇಟ ಇರ್ತದ ಈಗ ಅವಾಗ ಮಾಡಿದ್ರೆ ಈಗ ನಿಮ್ಗೆ ರೂಮ್ ಕಿರಾಯ ಗೊತ್ತಿಲ್ಲ ಲೇಬರೇ. ಹಾಂ ಕಪ್ಪ ಹೇಗೆ ಲೇಬರ್ ಬಂದರಿ. ಹಾಂ ಬೇರೆ ಎಲ್ಲ ಕ್ಲೋಸ್ ಮಾಡ ಫುಲ್. ಇದು ಕರಿ ಲೀವ್ಸ್ ಸಣ್ಣ ಬಿಟ್ಟಲ್ಲಿ ಹೆಂಗಾರ ಕುಂದಿರ್ತೀನಿ ಹಾಕಿ ಕೆಳಗೆ ಬೆಡ್ ಹಾಕ್ಬೇಕು, ಬೆಡ್ ಮೇಲೆ ಹೆಂಗಾರ ಕುಂದ್ರು ಬಗಲಾಗ ಕಟ್ಕೋಬೇಕು. ಅದೇ ಕುಂದಿರ್ಸಿ ಬಗಲಾಗ ಹಾಕಿಸ್ಬೇಕು, ಕಾಂಕ್ರೀಟ್ ಹಾಕಿ ಅದು ಲೇವಲ್ ಮಾಡ್ಕೊಂಡು ಬೆಡ್ ಹಾಕಿ ಹಚ್ಕೋಬೇಕು. ಕರಿ ಲೀವ್ಸ್. So guys we had some snacks and ಮನೆಯಿಂದ I bought fruits and all. ಅದೆಲ್ಲ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ ಆ್ಯಂಡ್ ಐ ಏಟ್. ಇವಾಗ ಬ್ಯಾಕ್ ಟು ಹೋಮ್ ಎಲ್ಲ ತಗೊಂಡು ಎಲ್ಲ ನೋಡಿಕೊಂಡು
ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಗೈಸ್, ದಟ್ಸ್ ಹೌ ಐ ಫೈಂಡ್ ಹ್ಯಾಪಿನೆಸ್ ಇನ್ ಆಲ್ ಸ್ಮಾಲ್ ಥಿಂಗ್ಸ್. ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ನಾವು ತುಂಬ ಸಂತೋಷವಾಗಿ ಇರೋದಕ್ಕೆ ಕಲಿಬೇಕಲ್ಲ ಗೈಸ್. ಸೊ ಗೈಸ್, ಈ ವಿಡಿಯೋ ನೀವೆಲ್ಲ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ಖಂಡಿತವಾಗಿ ಅಂದ್ಕೊಳ್ತೀನಿ. ಸೊ ಹೀಗೆ ಸ್ಮಾಲ್ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ. ಸೊ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.